ಕಾಂಗ್ರೆಸ್ ಮುಸ್ಲಿಮರ ಪಕ್ಷ, ಇದು ದಲಿತರ ಪಕ್ಷನೂ ಅಲ್ಲ, ಹಿಂದೂಗಳ ಪಕ್ಷ ಅಲ್ಲ. ದಲಿತರು ಹಿಂದೂಗಳು ಸುರಕ್ಷಿತ ಆಗಿರ್ಬೇಕಂದ್ರೆ, ಬಾಬಾ ಸಾಹೇಬ್ರ ಸಂವಿಧಾನ ಸುರಕ್ಷಿತ ಆಗಿರ್ಬೇಕಂದ್ರೆ ಕಾಂಗ್ರೆಸ್ ದೇಶದಿಂದ ಸರ್ವನಾಶ ಆಗಬೇಕು. ನೋಡಿ, ಈಗ COD ಕೊಡುವಂಥದ್ದು ಅವಶ್ಯನೇ ಇರಲಿಲ್ಲ. ವಿಧಾನ ಪರಿಷತ್ತಿನ ಸಭಾಪತಿಗಳು ಹೇಳಿದ್ದಾರೆ ನನ್ನ ಬಳಿ ಯಾವುದೇ ದಾಖಲೆ ಇಲ್ಲ ಅಂತೇಳಿ. ಒಂದು. ಎರಡನೇದ್ದು, ಈಗ ನಾವು ಕೇಳಕತ್ತಿದ್ದು ನ್ಯಾಯಾಂಗ ತನಿಖೆ. ಒಬ್ಬ ಸಿಟ್ಟಿಂಗ್ ಜಡ್ಜ್ನಿಂದ ನ್ಯಾಯಾಂಗ ತನಿಖೆ ಆಗ್ಬೇಕಂತ ನಾವು ಕೇಳ್ತಾಯಿದ್ವಿ. ನಮಗೆ COD ಮೇಲೆ ವಿಶ್ವಾಸ ಹೋಗಿಬಿಟ್ಟದೆ. ಮೊನ್ನೆ ಇಬ್ಬರು IPS ಅಧಿಕಾರಿಗಳು ಬೆಳಗಾವಿಯಲ್ಲಿ ನಡ್ಕೊಂಡಂಥ ರೀತಿ ನೋಡಿಬಿಟ್ರೆ, ಒಬ್ಬ ADGP ರ್ಯಾಂಕ್ನ ಬಂದು ಲಾಠಿ ಚಾರ್ಜ್ ಮಾಡೋದೇ ತಪ್ಪು. ವಿದೌಟ್ ಡ್ರೆಸ್, ವಿದೌಟ್ ಹೆಲ್ಮೆಟ್ ಒಬ್ಬ ಅಧಿಕಾರಿ ಬಂದು ADGP ರ್ಯಾಂಕ್ ಒಬ್ಬ IPS ಅಧಿಕಾರಿ ಮಾಡೋದು ದೊಡ್ಡ ಅಕ್ಷಮ್ಯ ಅಪರಾಧ. ಅದ್ರ ಜೊತೆಗೆ ಏನು ಪೊಲೀಸ್ ಕಮಿಷನರ್ ಅದಲ್ಲ ಬೆಳಗಾವಿ, ನಾನೇ ಹೋಗಿದ್ದೆ ಖಾನಾಪುರ ಪೊಲೀಸ್ ಸ್ಟೇಷನ್ಗೆ. ಹಿಂಗೆ ಫೋನ್ ಹಿಡ್ದಂಥ ಪುಣ್ಯಾತ್ಮ 3 ತಾಸುಗಟ್ಟಲೆ ಫೋನ್ ಮಾಡ್ದ, ಮಾತಾಡ್ತಿದ್ದು ಯಾರು ಜೋಡ, ಅದ್ರ ಕಾಲ್ ರೆಕಾರ್ಡ್ಸ್ ಏನದ ಅದನ್ನು ಬಹಿರಂಗ ಪಡಿಸ್ಬೇಕು. ಯಾರು ಜೋಡ ಮಾತಾಡ್ತಿದ್ದ? DK ಶಿವಕುಮಾರ್ ಜೋಡ ಮಾತಾಡ್ತಿದ್ದು, ಅಥವಾ DG IGP ಜೋಡ ಮಾತಾಡಕತ್ತಿದ್ದು. ಏನೇನು ಅವರು ಸಂದೇಶ ಕೊಟ್ಟರು. ನನಗನ್ನಿಸ್ತದೆ CT ರವಿನ ಕೊಲೆ ಮಾಡಬೇಕು ಅಂತ ದೊಡ್ಡ ಸಂಚು ನಡೆದಿತ್ತು. ಅವ್ರನ್ನ ಎಲ್ಲೆಲ್ಲಿ ಅರಣ್ಯ ಪ್ರದೇಶದಲ್ಲಿ ಒಯ್ಯುವಂಥದ್ದು, ನಿರಂತರವಾಗಿ ಪೊಲೀಸ್ ವಾಹನದಲ್ಲಿ CT ರವಿಯವರ ಪಕ್ಕದಲ್ಲಿರೋ ಪೊಲೀಸ್ ಅಧಿಕಾರಿಗಳು ನಿರಂತರವಾಗಿ ಸಂಪರ್ಕ ಇದ್ದರು. ಯಾರು ಅವರ ಅಧಿಕಾರಿಗಳು? ಇದನ್ನೆಲ್ಲ ನಿಜವಾಗಿಯೂ ಇವರು ನಿಪಕ್ಷಪಾತವಾದಂಥ ತನಿಖೆ ಮಾಡೋದಿದ್ರೆ ಮೊದಲು ಇದನ್ನು ಬಹಿರಂಗಪಡಿಸಿ. ಆ ಪೊಲೀಸ್ ಕಮಿಷನರ್ ಯಾರು ಕೂಡ ಮಾತಾಡೋದು 3 ತಾಸುಗಟ್ಟಲೆ ರೀ. ಹಿಂಗೆ ಹಿಡ್ದಿದ್ದು ಮೊಬೈಲೇ ಬಿಟ್ಟಲ್ಲ, ನಾನೇ ಸಾಕ್ಷಿ ಅದನ್ನು ಹಿಂಗೆ ಏನು ಹಿಡ್ದಲ್ಲ. ಆ ಕಡೆ ಓಡೋಗ್ತಿದ್ದ, ಈ ಕಡೆ ಓಡೋಗ್ತಿದ್ದ, ಆ ಕಡೆ ಓಡೋಗ್ತಿದ್ದ. ಏನು ಮಾತಾಡೋದು ಏನೋ. ಹಿಂಗಿಂತ ಆಫೀಸರು ಇವರಿಬ್ಬರನ್ನು ನೋಡಿಬಿಟ್ರೆ ಕರ್ನಾಟಕದಲ್ಲಿ ಗುಂಡಾಗಳಿಗೆ ಬೆಂಬಲ ಕೊಡ್ತಾಯಿದ್ದಾರೆ. ಮತ್ತು ವಿಧಾನಸಭೆಯಲ್ಲಿ ಗುಂಡಾಗಳು ಒಳಗೆ ಬಂದು ಇದನ್ನು ಮಾಡ್ತಾರೆ, ದಾಂಧಲಿ ಮಾಡ್ತಾರೆ, ಕೊಲೆ ಮಾಡ್ತೀನಿ ಅಂತ ಹೇಳಿ. ಅಂದ್ರೆ ಕಾನೂನು ವ್ಯವಸ್ಥೆ ವಿಧಾನಸಭೆಯಲ್ಲೂ ಶಾಸಕರಿಗೆ ಸುರಕ್ಷಿತ ಅಲ್ಲ ಅನ್ನೋಂಥದ್ದು. ಬೆಳಗಾವಿ ಅಧಿವೇಶನ ನೋಡಿದ್ರೆ ಹೋರಾಟ ಮಾಡೋರ ಮೇಲೆ ಲಾಠಿ ಚಾರ್ಜು, ಹೋರಾಟ ಅವ್ರಿಗೆ ಬಾಯಿಗೆ ಬಂದಂಗೆ ಬೈಯೋಂಥದ್ದು. ಇದೆಲ್ಲ ನೋಡಿದ್ರೆ ಕರ್ನಾಟಕದ ಒಂದು ಶಾಂತಿ ಕಾಪಾಡೋರೇ ಇವತ್ತು ಜಂಗಲ್ ರಾಜ್ ಆಗಿದೆ.